ಹಾಯ್ ದೋಸ್ತರ ನಮಸ್ಕಾರ ಎಲ್ಲರಿಗೆ. ಇವತ್ತಿನ ವಿಡಿಯೋದಾಗೆ ಏನು ನೋಡೋಣಪ್ಪ ಅಂತಂದ್ರೆ ಹೆವಿಪ್ಲೆಕ್ಸ್ ಎ ಸಿ ಅಂತ ಅದು ಬಿ ಕಾಂಪ್ಲೆಕ್ಸ್ ಟಾನಿಕ್ ಅದು ಅದ್ರ ಬಗ್ಗೆ ನೋಡೋಣತ್ತ. ಮತ್ತು ಅದು ಯಾವ ತಿಂಗಳದಾಗ ಹಾಕೋಬೇಕು ಮತ್ತು ಯಾವ ತಿಂಗಳದಾಗ ಹಾಕೋಬಾರ್ದು, ಮತ್ತು ಅದು ಸಣ್ಣಕ್ಕೆ ಎಷ್ಟು ದೊಡ್ಡಕ್ಕೆ ಎಷ್ಟು ಮತ್ತು ಯಾವ ಟೈಮ್ದಾಗ ಹಾಕೋಬೇಕು ಅನ್ನೋದು ವಿಡಿಯೋದಾಗ ನೋಡೋಣತ್ತ. ಹಬ್ಬದಕ್ಕೆ ನಡೀತದೆ ಇಲ್ಲ ಅನ್ನೋದು ಹೇಳ್ತೀನಿ. ಈ ಸದ್ದ ಫಸ್ಟ್ ಹೆವಿಪ್ಲೆಕ್ಸ್ ಎ ಸಿ ಅದು ಏನಪ್ಪ ಅಂತಂದ್ರೆ ಬಿ ಕಾಂಪ್ಲೆಕ್ಸ್ ಟಾನಿಕ್. ಅದು ಮಲ್ಟಿವಿಟಮಿನ್ಸ್ ಎಲ್ಲ ಇರ್ತದೆ ಅದ್ರಾಗ. ಈಗ ಮೇನ್ಲಿ ಅದ್ರಾಗ ಏನಿರ್ತದಪ್ಪ ಅಂತಂದ್ರೆ ವಿಟಮಿನ್ ಎ 5000 IU ಇರ್ತದೆ, ಮತ್ತು ವಿಟಮಿನ್ ಡಿ ಇರ್ತದೆ 1000 IU, ವಿಟಮಿನ್ ಇ ಇರ್ತದೆ, ಎಲ್ ಲೈಸಿನ್ ಇರ್ತದೆ, DL ಮಿಥನಾನ್ ಇರ್ತದೆ, ಕ್ಲೋರಿನ್ ಕ್ಲೋರೈಡ್ ಇರ್ತದೆ, ವಿಟಮಿನ್ B1 ಇರ್ತದೆ, B12 ಇರ್ತೈತಿ, ಮತ್ತು ನಿಕೋಟಿನಮೈಡ್ ಇರ್ತದೆ, ಮತ್ತು ಡಿ ಪ್ಯಾಂಥಲಾಲ್ ಇರ್ತೈತಿ, ಐಸನಾಲ್ ಮತ್ತು ಬಯೋಟಿನ್ ಎಲ್ಲ ಕಂಟೆಂಟ್ ಇರ್ತೈತಿ. ಇದು ಭಾರಿ ಏನದು ಮಲ್ಟಿವಿಟಮಿನ್. ಈಗ ಮನುಷ್ಯರು ಹೆಂಗೆ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತೊಗೋತಾರ ಆ ಥರ ತೊಗೊಳೋದು. ಮತ್ತು ಇದು ಯಾವ ತಿಂಗಳದಾಗ ಹಾಕೊಂಡ್ರೆ ಬೆಸ್ಟಪ್ಪ ಅಂತಂದ್ರೆ ಈ ಸದ್ದ ಬ್ಯಾಸ್ಗಿಗೆ ಇದನ್ನು ಹಾಕೊಂಡ್ರೆ ಭಾರಿ ರಿಸಲ್ಟ್ ಕೊಡ್ತದೆ. ಚಲೋ ಅವಾಗ ಹಾಲದು ಎಲ್ಲ ಕಡಿಮೆ ಇರ್ತಾವೆ, ಹಾಲದು ಬತ್ತಿರ್ತಾವೆ, ಮತ್ತು ಏನದು ಮರಿ ಮಿಂಚೂ ಕಡಿಮೆ ಇರ್ತಾವೆ. ಆ ಟೈಮ್ದಾಗ ಹಾಕೊಂಡ್ರೆ ಚಲೋ ಬರ್ತದೆ, ಚಲೋ ರಿಸಲ್ಟ್ ಕೊಡ್ತದೆ. ಮತ್ತು ಇದನ್ನು ಯಾವ ತಿಂಗಳದಾಗ ಹಾಕೋಬಾರ್ದಪ್ಪ ಅಂತಂದ್ರೆ ಇದನ್ನು ಚಳಿಗಾಲದಾಗ ಒಟ್ಟು ಹಾಕೋಬಾರ್ದು. ಈ ಸದ್ದ ಈಗ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮತ್ತು ಏನದು ಸ್ವಲ್ಪ ಜನವರಿ ಅವಾಗೇನು ಥಂಡಿ ಜಾಸ್ತಿ ಇರ್ತದೆ. ಈಗ ಥಂಡಿ ಟೈಮ್ದಾಗ ಏನರ ಇದನ್ನು ಹೆವಿಪ್ಲೆಕ್ಸ್ ಎ ಸಿ ಇದು ಬಿ ಕಾಂಪ್ಲೆಕ್ಸ್ ಟಾನಿಕ್ ಹಾಕಿದ್ರೆ ಅವಕ್ಕೆ ಮೂನ್ಯಾ ಸುಂಬಳು ಚಲೋ ಆಗ್ತದೆ, ಮತ್ತಿಟ್ಟು ತಂಪಾಗ್ಬಿಡ್ತದೆ. ಮೂನ್ಯಾ ಸುಂಬಳು ಚಲೋ ಆಗ್ತೈತಿ, ಕೆಮ್ಮು ಚಲೋ ಆಗ್ತೈತಿ. ಅದಕ್ಕೆ ಒಟ್ಟು ಚಳಿಗಾಲದಾಗ ಇದನ್ನು ಔಷಧ ಹಾಕೋಬಾರ್ದು. ಒಟ್ಟು ಬೇಸಿಗೆ ಹಾಕೊಂಡ್ರೆ ಚಲೋ ಹಾಲು ಹೆಚ್ಚಾಗ್ತೈತಿ, ಮತ್ತು ಮರಿ ಸ್ವಲ್ಪ ಏನದು ಗಾವನು ಇದಾಗ್ತಾವೆ, ಸ್ವಲ್ಪ ಮಿಂಚು ಬರ್ತಾವೆ ಅದಕ್ಕೆ. ಮತ್ತು ಇದು ಎಷ್ಟು ಹಾಕೋಬೇಕಪ್ಪ ಅಂತಂದ್ರೆ ಈಗ ದೊಡ್ಡ ಆಡ ಮತ್ತು ಕುರಿಗಳಿಗೆ 20 ml ಹಾಕೋಬೇಕು. ಸಣ್ಣ ಮರಿಗಳಿಗೆ ಈಗ 3 ತಿಂಗಳು 3.5 ತಿಂಗಳು, ಸಣ್ಣ 2 ತಿಂಗಳು ಅದು ಇರ್ತಾವೆ, ಅವಕ್ಕೆ ಒಂದು 10 ml ಹಾಕೋಬೇಕು. ಅವು ಬೇಸಿಗೆಯಾಗ ಏನದು ವಾರಕ್ಕೊಮ್ಮೆ ಇಲ್ಲಾಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕೊಂಡ್ರು ಚಲೋನೇ ಅದು. ಈಗ ಹೊರಗೆ ಸಂಚಾರಿ ಕುರುಬ್ರೇನು ಹೊರಗೇನು ಬಿಡ್ತಾರೆ, ಅವ್ರಿಗೆ ನೀವು ಬೇಸಿಗೆಯಾಗ ಏನದು ವಾರಕ್ಕೊಮ್ಮೆ ಹಾಕೊಂಡ್ರೆ ಭಾರಿ ಚಲೋ. ಅಂದ್ರೆ ಈಗ ರಗತ್ ಹೊಂದಾಕ ಹೋಯ್ತಿರ್ತಾವೆ, ರಗತ್ ಹೊಂದಾಕ ಹೊಯ್ದು ಅದು ಎಲ್ಲ ಕಡಿಮೆ ಕಂಟ್ರೋಲ್ ಆಗ್ತದೆ. ಇದಕ್ಕೆ ವಾರಕ್ಕೊಮ್ಮೆ ಬೇಸಿಗೆಯಾಗ ಹಾಕೋತ ಹೋಗ್ಬೇಕು, ಕಡಿಕೊಂದು 8 ದಿವ್ಸಕ್ಕೊಮ್ಮೆ ಹಾಕೋಬೇಕು. ಇದನ್ನು ರಗತ್ ಹೊಂದಾಕ ಹೊಯ್ದು ಕಂಟ್ರೋಲ್ ಆಗ್ತದೆ, ಮತ್ತು ಹಾಲು ಅದೇನು ಬರ್ತದಲ್ಲ, ಬರೋಬ್ಬರಿ ಎಲ್ಲ ಮಿಂಚಿರ್ತಾವೆ. ಮತ್ತು ಆಲ್ಮೋಸ್ಟ್ ಆಲ್ ಇದನ್ನು ಹೊರಗೆ ಏನಂತ ಕರಿತಾರೆ ಅಂದ್ರೆ ಬೆಳ್ಳುಳ್ಳಿ ಎಣ್ಣೆ ತೆಗ್ಸಿಂಗ್ ಕರಿತಾರೆ. ಅದು ನೋಡೋಕೆ ಹಾಗೆ ಇರ್ತದೆ, ಬೆಳ್ಳುಳ್ಳಿ ಎಣ್ಣೆ ಐತಿ. ಆದ್ರೆ ಈ ಸತ್ತು ಬೆಳ್ಳುಳ್ಳಿ ಎಣ್ಣೆ ಒಳಗೆ ಅದು ಚಲೋ ಕಂಪ್ನಿದು ಯಾವುದಪ್ಪ ಅಂತಂದ್ರೆ ಇದೇ ಡಾಕ್ಟರ್ ವೇಟ್ ಕಂಪ್ನಿದು ಏನದು ಭಾರಿ ಸ್ಟ್ಯಾಂಡರ್ಡ್ ಕಂಪ್ನಿದು ಹೆವಿಪ್ಲೆಕ್ಸ್ ಎ ಸಿ. ಇವು ಬೇರೆ ಸಾದಾ ಬರ್ತಾವೆ ಅದ್ರಂಗೆ ಕಾಣಂಗೆ, ನೋಡೋಕೆ ಅದ್ರಂಗೆ ಇರ್ತಾವೆ, ಆದ್ರೆ ಸಾದಾ ಇರ್ತಾವೆ. ಆ ಟೋಟಲ್ ಬೆಳ್ಳುಳ್ಳಿ ಟಾನಿಕ್ ಅಂತ ಏನು ಕರೀತಾರೆ ಅದ್ರಾಗ ಒರಿಜಿನಲ್ ಅಂದರೆ ಇದೆ ಹೆವಿಪ್ಲೆಕ್ಸ್ ಎ ಸಿ, ಡಾಕ್ಟರ್ಸ್ ವೇಟ್ ಕಂಪ್ನಿದು. ಭಾರಿ ಚಲೋ ರಿಸಲ್ಟ್ ಇದ್ದಿದ್ದು. ಮತ್ತು ಇದನ್ನು ಹೆಚ್ಚಿಗೆ ಒಟ್ಟು ಹಾಕ್ಬೇಡ್ರಿ, ಹೆಚ್ಚಿಗೆ ಹಾಕಿದ್ರೆ ತಂಪು ಇದಾಗ್ತದೆ. ಈಗ ಚಳಿಗಾಲ ಅಂತೂ ಕಂಪ್ಲೀಟ್ ಆಗಕ್ಕೆ ಬತ್ತು. ಈ ಸದ್ದು ಏನೋ ಒಂದು 20-25 ದಿವಸ, ಏನೋ ಒಂದು ತಿಂಗಳು. ನೆಕ್ಸ್ಟ್ ಏನದ ಬ್ಯಾಸ್ಗಿಗೆ ಒಂದು ಚಲೋ ಟಾನಿಕ್ ಅಂತ ಕೇಳ್ತಿರ್ತಾರೆ, ಅವ್ರಿಗೆ ಏನದ ನಿಮ್ಮ ದೋಸ್ತರಿಗೆ ಅದು ಎಲ್ಲರಿಗೆ ಶೇರ್ ಮಾಡಿರಿ. ಮತ್ತು ಹಾಗೆ ನಮ್ಮದು ಯೂಟ್ಯೂಬ್ ಚಾನಲು ಏನದು ಸಬ್ಸ್ಕ್ರೈಬ್ ಮಾಡ್ಕೊ. ಇಂಥವು ಇನ್ಫಾರ್ಮೇಟಿವ್ ವೀಡಿಯೋಸ್ ಅದು ಹೇಳ್ತಿರ್ತೀನಿ. ಏನು ಒಟ್ಟು ಆಡ ಮತ್ತು ಕುರಿಗಳಿಗೆ ಅವ್ರ ಹೆಲ್ತ್ ಬಗ್ಗೆನೇ ಹೇಳ್ತೀನಿ, ಮತ್ತೇನು ಹೇಳೋದಲ್ಲ ಒಟ್ಟು. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ, ಇದ್ರಾಗ ಹಳದಿ ಪುಡಿ ಇದು ಟೆಟ್ರಾಸೈಕ್ಲಿನ್ ಏನು ಪೌಡ್ರ್ ಬರ್ತದೆ, ಅದನ್ನು ಟೆಟ್ರಾಸೈಕ್ಲಿನ್ ಪೌಡ್ರ್ ಇದ್ರಾಗ ಮಿಕ್ಸ್ ಮಾಡ್ಕಿಸಂತ ಹಾಕ್ತಾರೆ. ಮತ್ತು ಒಬ್ರೊಬ್ರು ಏನು ಮಾಡ್ತಾರೆ, ಅದು ಈ ಮಲ್ಟಿವಿಟಮಿನ್ ಬೇರೆ ಇವು ಯಾವ ವಿಟಾಮಿಕ್ಸ್ ಗೋಲ್ಡ್ ಅದು ಬರ್ತಾವೆ, ವಿಟಾಮಿಕ್ಸ್ ಬೂಸ್ಟ್ ಅತ್ಯಕ್ಷನ್ ಬರ್ತಾವೆ, ಅವೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಅವೆಲ್ಲ ಹಂಗೆ ಹಾಕಬಾರ್ದು, ಯಾಕಂದ್ರೆ ಅದ್ರಾಗ ಇದ್ದ ಔಷಧಿ ಇರ್ತದೆ. ಈ ಸದ್ದು ವಿಟಾಮಿಕ್ಸ್ ಗೋಲ್ಡ್ ಬೂಸ್ಟ್ ಅತ್ಯಕ್ಷಂತ ಏನು ಬರ್ತದೆ, ಅದ್ರಾಗ ಏನಿರ್ತದೆ ಅದೇ ಔಷಧ, ಮಲ್ಟಿವಿಟಮಿನ್ ಔಷಧಿ ಇದ್ರಾಗ ಇರ್ತದೆ. ಇದನ್ನು ಹಾಕಬಾರ್ದು, ಮತ್ತಿಟ್ಟು ಡಬಲ್ ಆಗ್ಬಿಡ್ತದೆ. ಮತ್ತು ಟೆಟ್ರಾಸೈಕ್ಲಿನ್ ಪೌಡ್ರು ಇದ್ರಾಗ ಹಾಕಬಾರ್ದು. ಟೆಟ್ರಾಸೈಕ್ಲಿನ್ ಪೌಡ್ರ್ ಹಾಕಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಅದು ಎಣ್ಣೆ ಏನದ ಹೊಡ್ಕೊಡ್ಕಾಗ್ಬಿಡ್ತದೆ. ಮತ್ತು ಕೆಲವೊಂದು ಏನದ ಅವಕ್ಕೆ ಗಬ್ಬಿದ್ದು ಬದುಕಿ ಹೆಚ್ಚಿಗೆ ಹೋಯ್ತಂದ್ರೆ ಟೆಟ್ರಾಸೈಕ್ಲಿನ್ ಅವಾಗೂ ಏನದ ಕಂದು ಹಾಕೋತಾವು. ಟೆಟ್ರಾಸೈಕ್ಲಿನ್ ಹಳದಿ ಪುಡಿ ಇದ್ರಾಗ ಒಟ್ಟು ಮಿಕ್ಸ್ ಮಾಡಬಾರ್ದು, ಹಾಗೆ ಕುಲ್ಲ ಇದು ಒಂದೇ ಹಾಕಬೇಕು.